ನಮಸ್ತೆ. ಇದು ಹೋದ ವಾರದಲ್ಲಿ ಶೂಟ್ ಮಾಡ್ಕೊಂಡಿರೋಂಥ ವ್ಲಾಗ್ ಆಗಿರತ್ತೆ. ನಮ್ಮ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎಲ್ಲ ಅಮ್ಮನವ್ರ ಅಭಿಷೇಕ ಎಲ್ಲ ತುಂಬಾನೇ ಚೆನ್ನಾಗಿ ಆಯ್ತು. ಅದಾದ್ಮೇಲೆ ಮನೆಗೆ ಬಂದೆ. ಇನ್ನ ಲಾಸ್ಟ್ ಒಂದೆರಡು ಮಿನಿ ವ್ಲಾಗ್ ಮೇ ಬಿ ಲಾಸ್ಟ್ ವೀಕ್ ಅನ್ಕೋತೀನಿ ಒಂದು ಮಿನಿ ವ್ಲಾಗ್‌ನ ಅಪ್ಲೋಡ್ ಮಾಡಿದ್ದೆ ನಾನು. ಈ ರೀತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನನ್ನ ಫ್ರೆಂಡ್ ಅವರೊಬ್ರು ಪೀಠ ಮತ್ತೆ ಚತುರ್ಭುಜ ಹ್ಯಾಂಡ್ಸ್ ಇವನ್ನೆಲ್ಲ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಸೊ ಅವ್ರ ಹತ್ರ ನಾನು ಕಸ್ಟಮೈಸ್ ಮಾಡ್ಕೊಂಡಿದ್ದೆ ಯಾವ ಕಲರ್ ಬೇಕು ಅಂತ ಹೇಳಿ. ಸೊ ಅದು ಅವರು ತಂದು ಕೊಟ್ಟೋಗಿದ್ರು. ಅದನ್ನು ಎಲ್ಲ ನೀಟಾಗಿ ಚೆಕ್ ಮಾಡ್ಕೊಂಡೆ. ಅದಾದ್ಮೇಲೆ ನಾನು ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಅಂದ್ರೆ ಸ್ವಲ್ಪ ಟ್ರೆಡಿಷನಲ್ ಆಗಿ ಇರ್ಲಿ, ಈ ಕಾರ್ಪೆಟ್ ಎಲ್ಲ ಯೂಸ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಚಾಪೆ ಹುಡುಕ್ತಾ ಇದ್ದೆ ಈ ತರದ್ದು. ನನ್ಗೆಲ್ಲೂ ಸಿಕ್ಕಿರ್ಲಿಲ್ಲ. ಆಮೇಲೆ ಮೀಶೋದಲ್ಲಿ ಇತ್ತು. ಸೊ ಅದು ಆರ್ಡರ್ ಮಾಡ್ಕೊಂಡಿದ್ದೆ. ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿ ಬಂದಿತ್ತು. ಸೊ ಅದು ಎಲ್ಲ ಚೆಕ್ ಮಾಡಿ ಇಟ್ಕೊಂಡೆ. ಯೂಶುವಲಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರತಿ ವರ್ಷ ಗೋಲ್ಡ್ ಅಥವಾ ಗೋಲ್ಡ್ ಸಿಲ್ವರ್ 2 ಪರ್ಚೇಸ್ ಮಾಡ್ತೀನಿ. ಯಾವಾಗ್ಲೂ 1 ತಿಂಗಳು ಮುಂಚೆ ಇಲ್ಲ ಒಂದು 20 ದಿನ ಮುಂಚೆನೆ ಶಾಪಿಂಗ್ ಮಾಡ್ಬಿಡ್ತಾ ಇದ್ದೆ. ಬಟ್ ಈ ಸತಿ ಸ್ವಲ್ಪ ನನಗೆ ಟೈಮ್ ಇರ್ಲಿಲ್ಲ. ಹಾಗಾಗಿ ಹೋಗಕ್ಕಾಗಿರ್ಲಿಲ್ಲ. ಸೊ ಲಾಸ್ಟ್ ವೀಕು ಹೋಗಿದ್ದೆ. ಅಂದ್ರೆ ನಾನು ಒಂದು ಇಯರಿಂಗ್ಸು ಆರ್ಡರ್ ಕೊಟ್ಟಿದ್ದೆ ಯಾವ ಡಿಸೈನ್ ಬೇಕು ಅಂತ ಹೇಳಿ. ಅವರು ರೆಡಿ ಆಗಿದೆ ಅಂತ ಹೇಳಿ ಫೋನ್ ಮಾಡಿದ್ರು. ಸೊ ಹಾಗೆ ಗೋಲ್ಡ್ ಇಯರಿಂಗ್ಸ್ ತಗೊಂಡು ಅದ್ರ ಜೊತೆಗೆ ಸ್ವಲ್ಪ ಸಿಲ್ವರುನು ಪರ್ಚೇಸ್ ಮಾಡಿದೆ. ನಿಜವಾಗ್ಲೂ ಸಿಲ್ವರ್ ಅಂತೂ ಮಾತಾಡ್ಸಕ್ಕೆ ಆಗಲ್ಲ, ಅಷ್ಟು ಕಾಸ್ಟ್ಲಿ ಆಗೋಗ್ಬಿಟ್ಟಿದೆ. ಇನ್ನು ನಾನು ಯೂಶುವಲಿ ಮಲ್ಲೇಶ್ವರಂ ಸನ್ರೈಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಅಲ್ಲೇ ಪರ್ಚೇಸ್ ಮಾಡೋದು. ಸೊ ಅಲ್ಲೇ ಪರ್ಚೇಸ್ ಎಲ್ಲ ಮಾಡಿಕೊಂಡು ಆನ್ ದ ವೇ ಬರ್ತಾ ಮಕ್ಕಳಿಗೆ ಹಬ್ಬಕ್ಕೆ ನಾನು ಒಂದೆರಡು ಸ್ಯಾರಿ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಡ್ರೆಸ್ನ ಸ್ಟಿಚ್ ಮಾಡ್ಸೋಣ ಅಂದ್ಬಿಟ್ಟು. ಅದಕ್ಕೆ ದಾವಣಿ ಬೇಕಿತ್ತು ನನಗೆ. ಹಂಗಾಗಿ ಹುಡುಕ್ತಾ ಇದ್ದೆ. ನನಗೆ ಪರ್ಫೆಕ್ಟ್ ಮ್ಯಾಚಿಂಗು ಮತ್ತು ಮೆಟೀರಿಯಲ್ ಎಲ್ಲ ಚೆನ್ನಾಗಿರೋದು ಬೇಕು ಅಂದ್ಬಿಟ್ಟು. ಸೊ ರಾಮಚಂದ್ರಪುರಂಗೆ ಹೋಗ್ಬಿಟ್ಟು ಹಾಗೇನೆ ನಾನು ಕರೆಕ್ಟಾಗಿರೋವಂಥ ಕ್ರೇಪ್ ಮೆಟೀರಿಯಲಲ್ಲೇ ಹುಡುಕ್ತಿದ್ದೆ. ಅದೇ ಸಿಕ್ತು ಕ್ಲಾತು. ತಗೊಂಡು ಬಂದ್ವಿ. ಇನ್ನು ನಾನು ಮಕ್ಕಳಿಗೆ ಯಾವ ಥರ ಡ್ರೆಸ್ನ ಸ್ಟಿಚ್ ಮಾಡಿಸ್ಬೇಕು, ಯಾವ ಸ್ಯಾರಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಮತ್ತು ಸಿಲ್ವರ್ ಗೋಲ್ಡ್ ಎಲ್ಲ ಯಾವ ಥರ ತೊಗೊಂಡೆ, ಈ ಕಂಪ್ಲೀಟ್ ವ್ಲಾಗು ಇವತ್ತು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೊಂದು ವೇಳೆ ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ದರೆ ಒಂದ್ಸತಿ ಆ ವ್ಲಾಗ್ನ ಚೆಕ್ಔಟ್ ಮಾಡಿ.